ಗೌತಮರೇ ನಿಜ ಹೇಳಿ, ನಿಮ್ಗೆ ಹೇಗೆ ಗೊತ್ತಾಯ್ತು? ಎಲ್ಲ ಕರೆಕ್ಟಾಗಿ ಹೇಳ್ತಿದ್ದೀರಾ. ನಾನು ನಿಮ್ಮ ಮನಸ್ಸನ್ನು ಓದಿದೆ. ಐ ಮೀನ್ ನಾನು ನೀವು ಬರೆದಿಟ್ಟಿದ್ರಲ್ಲ ಡೈರಿ, ಅದನ್ನು ಓದಿ ತಿಳ್ಕೊಂಡೆ. ನಾನು ಏನು ಮಾಡಲಿ, ನನಗೆ ಬೇರೆ ಆಪ್ಷನ್ಸ್ ಇರಲಿಲ್ಲ. ಆಗಿದ್ದಾಗಲಿ ಅಂತ ಓದ್ಬಿಟ್ಟೆ. ಗೌತಮರೇ, ದಿಸ್ ಇಸ್ ನಾಟ್ ರೈಟ್, ದಿಸ್ ಇಸ್ ಸೋ ನಾಟ್ ರೈಟ್. ಇದು ಚೀಟಿಂಗ್, ಇದು ವೆರಿ ಅನ್ಎಥಿಕಲ್. ಗಂಡ ಹೆಂಡತಿ ಮಧ್ಯೆ ಎಂತಾದ್ರೆ ಅನ್ಎಥಿಕಲ್? ಲವೇ ಎಲ್ಲ. ಏನಿಲ್ಲ, ನೀವು ನನ್ನ ಆಸೆ ತಿಳ್ಕೊತೀನಿ ಅಂತ ನನಗೆ ಮೋಸ ಮಾಡಿದ್ದೀರಾ. ನನ್ನ ಪ್ರೈವೇಸಿಗೆ ಕನ್ನ ಹಾಕಿದ್ದೀರಾ. ನೀವು ನನ್ನ ಹೃದಯನ ಕದ್ದು ಕನ್ನ ಹಾಕಿದಿರಾ, ಎಲ್ಲಾನು ಲೂಟಿ ಮಾಡಿದಿರಾ. ನಾನು ಮಾಡಿದ್ರಲ್ಲಿ ಯಾವ ತಪ್ಪು ಇಲ್ಲ. ನೋಡಿ, ನಾನು ಮಾಡಿದ್ದೆಲ್ಲ ನಿಮ್ಗೋಸ್ಕರ, ನಿಮ್ಮ ಮೇಲಿನ ಪ್ರೀತಿಗೋಸ್ಕರ. ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್ ಅಂಡ್ ವಾರ್ ಮೇಡಮ್. ಅದೆಲ್ಲ ನಂಗೆ ಗೊತ್ತಿಲ್ಲ. ನೀವು ಹೀಗೆಲ್ಲ ಮಾಡಬಾರ್ದಾಗಿತ್ತು. ನೀವು ಈ ರೀತಿ ಮಾಡ್ತೀರಾ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಗೌತಮರೇ. ದಿಸ್ ಇಸ್ ಸೋ ನಾಟ್ ರೈಟ್. ನೀವು ಇಷ್ಟು ಕರೆಕ್ಟ್ ವ್ಯಕ್ತಿ ಅಂತ ನಂಗೆ ಗೊತ್ತಿರಲಿಲ್ಲ. ನಾನು ಕರಪ್ಟ್ ಅಲ್ಲ, ನೀವು ಚೀಟರು ರೀ. ನೀವು ನನ್ನ ಹೃದಯನ ಕದ್ದಿದ್ದೀರಾ. ಖಂಡಿ ನೀವು ಟೀಚರ್ ಆಗಿ ಕಳ್ತನ ಮಾಡ್ಬೋದಾ? ತಪ್ಪಲ್ವಾ ಅದು? ನೋಡಿ, ನೀವು ಮಾಡಿರೋ ತಪ್ಪನ್ನ ಯಾವುದನ್ನ ಎಲ್ಲಿಗೆ ಲಿಂಕ್ ಮಾಡ್ತಿದ್ದೀರಾ ನೀವು? ಹೋಗ್ಲಿ ಬಿಡ್ರಿ, ಪ್ರಪಂಚನೇ ಮುಳುಗೋಯ್ತು ಅನ್ನೋ ಥರ ಆಡ್ತಾ ಇದ್ದೀರಲ್ಲ. ನಾನು ನಿಮ್ಮ ಡೈರಿ ಓದಿದ್ದಕ್ಕೆ ತಾನೇ ನಿಮ್ಮ ಆಸೆಗಳೇನು ಅಂತ ನನಗೆ ಅರ್ಥ ಆಗಿದ್ದು. ಗಂಡ ಡೈರಿ ಓದ್ಬಿಟ್ಟ ಅಂತ ಸುಮ್ಮನೆ ಕಿರ್ಚಾಡೋ ಬದಲು ಗಂಡ ನಿಮ್ಮೆಲ್ಲ ಆಸೆಗಳನ್ನ ಪೂರೈಸ್ತಾ ಇದ್ದಾನಲ್ಲ ಅಂತ ಸಂತೋಷ ಪಡ್ರಿ. ಹಾಗೆ ನೀವು ಬರೀದೇ ಇಟ್ಟಿರೋ ಇನ್ನೂ ಏನಾದರೂ ಆಸೆಗಳಿದ್ರೆ ಹೇಳ್ರಿ, ಇದ್ರ ಜೊತೆಗೆ ಅದನ್ನು ಪೂರೈಸ್ಬೋಣ. ಯಾವುದನ್ನು ಪೆಂಡಿಂಗ್ ಉಳಿಸ್ಕೊಬೇಡಿ. ಇನ್ನೂ ಏನಾದರೂ ಇದೆಯಾ? ಏನೂ ಇಲ್ಲ, ಇಷ್ಟ. ಯು ಸೋ ಸಿಂಪಲ್ ಭೂಮಿಕಾ. ನಿಮ್ಗೆ ಯಾವುದು ದೊಡ್ಡ ದೊಡ್ಡ ಆಸೆಗಳೇ ಇಲ್ಲ. ನೀವೆಷ್ಟು ಸಿಂಪಲ್ಲು, ನಿಮ್ಮ ಆಲೋಚನೆಗಳು ಆಸೆಗಳು ಅಷ್ಟೇ ಸಿಂಪಲ್. ಚಿಕ್ಕ ಚಿಕ್ಕ ವಿಷಯದಲ್ಲಿ ದೊಡ್ಡ ದೊಡ್ಡ ಖುಷಿ ಕಾಣ್ತೀರಾ. ಅದಕ್ಕೆ ನಾನು ಹೇಳೋದು, ನನಗೂ ಅದೇ ಥರದ ಪಾಪು ಬೇಕು ಅಂತ. ಸೈಡ್ ಗ್ಯಾಪ್ ಸಿಕ್ಕಿದ್ರೆ ಸಾಕು ಹೇಳ್ಬಿಡ್ತಾರಲ್ಲ, ಆ ಥರದ್ದು ಏನೂ ಇಲ್ಲ. ನನಗೆ ನಿಮ್ಮ ಥರನೇ ಗಂಡು ಮಗುನೇ ಬೇಕು. ನನ್ನ ಮಾತಿಗೆ ಬೆಲೆನೇ ಇಲ್ವಲ್ರಿ? ಇಲ್ಲ. ಏನ ನೀವು ಹೇಳ್ದಂಗೆ ಆಗ್ಬೇಕಾ? ಮತ್ತೆ ಎಲ್ಲ ನೀವು ಹೇಳ್ದಂಗೆ ಆಗ್ಬೇಕಾ? ಆಗಲ್ಲ. ಆಯ್ತು ಬಿಡಿ, ಯಾಕೆ ಸುಮ್ಮನೆ ನಮ್ಮ ಜಗಳ. ಗಂಡು ಹೆಣ್ಣು ಏನೋ ಒಂದಾಗುತ್ತೆ, ಒಟ್ಟಿನಲ್ಲಿ ಮಗು ಆರಾಮಾಗಿದ್ರೆ ಸಾಕು. ಗಂಡು ಹೆಣ್ಣು ಅಂತಲ್ಲ, ನಿಮ್ಮ ಥರನೇ ಗುಂಡಿಗೆ ಕೆಂಪಿಗಿರೋ ಬೆಣ್ಣೆ ಮುದ್ದೆ ಗಂಡು ಮಗುನೇ ಆಗಬೇಕು. ಓಕೆ. ಸೊ ನನ್ನ ಕೆಲಸ ಫಿಕ್ಸ್. ಇನ್ಮೇಲೆ ಒಂದೊಂದಾಗಿ ನಿಮ್ಮ ಆಸೆಗಳನ್ನು ಬಯಕೆಗಳನ್ನು ತೀರಿಸ್ತಾ ಹೋಗೋದು. ಇನ್ಮೇಲೆ ಫುಲ್ ಟೈಮ್ ನನ್ನ ಡ್ಯೂಟಿ ಅದೇನೆ. ಮತ್ತೆ ಆಫೀಸ್ ಯಾರು ನೋಡ್ಕೋತಾರೆ? ಜಯದೇವ, ಪಾರ್ಥ, ಆನಂದ್ ಇದಾರಲ್ಲ, ಅವ್ರು ನೋಡ್ಕೋತಾರೆ ಬಿಡಿ. ನಂದೇನಿದ್ರು ಇನ್ನು ಹೆಂಡತಿ ಡಿಪಾರ್ಟ್ಮೆಂಟ್. ನನ್ನ ಫೋಕಸ್ ಎಲ್ಲ ಬರೀ ನಿಮ್ಮ ಕಡೆಗೆ. ಆಫೀಸ್ ಏನು ನಡೆಯುತ್ತೆ ಬಿಡ್ರಿ, ಅದ್ರ ಬಗ್ಗೆ ಚಿಂತೆ ಯಾಕೆ? ನೋಡ್ತಾ ಇರಿ ನಾನು ನಿಮ್ಮನ್ನು ಹೇಗೆ ನೋಡ್ಕೋತೀನಿ ಅಂತ. ಎಕ್ಸಾಂಪಲ್ ಸೆಟ್ ಮಾಡ್ತೀನಿ. ಹೆಂಡತಿ ನೋಡ್ಕೊಂಡ್ರೆ ಹಿಂಗೆ ನೋಡ್ಕೋಬೇಕು ಅಂತ ಜನ ಮಾತಾಡ್ಕೋಬೇಕು. ಒಬ್ಬ ಮಾದರಿ ಗಂಡ ಹೇಗಿರ್ತಾನೋ ಹಾಗಿರ್ತೀನಿ. ಎಲ್ಲರೂ ನನ್ನ ಎಕ್ಸಾಂಪಲ್ ಕೊಡಬೇಕು, ನನ್ನ ಹೆಸರನ್ನ ಕೋಟ್ ಮಾಡಬೇಕು. ಅವ್ರನ್ನ ನೋಡಿ ಕಲೀರಿ, ಹೆಂಡ್ತಿನ ಹೇಗೆ ನೋಡ್ಕೋತಾ ಇದ್ದಾರೆ ಅಂತ ಜನ ಅನ್ಬೇಕು. ಹಾಗಿರ್ತೀನಿ. ಅಲ್ಲಿಗೆ ಮುಗೀತು. ಇನ್ನು ಮುಂದೆ ಕಥೆ ಕಷ್ಟ ಇದೆ. ನನಗೆ ಗಟ್ಟಿಯಾಗಿ ಉಸಿರಾಡೋಕ್ಕೂ ಬಿಡಲ್ಲ ನೀವು. ನಾನೇನಾದ್ರೂ ಪ್ರಾಣಾಯಾಮ ಮಾಡೋಕೋದ್ರೆ ಭೂಮಿಗವ್ರೆ ಸ್ಟ್ರೈನ್ ಆಗುತ್ತೆ, ರಿಲ್ಯಾಕ್ಸ್ ಅಂದ್ಬಿಟ್ಟು ಎಕ್ಸ್ಟ್ರೀಮ್ಗೆ ಹೋಗ್ಬಿಡ್ತೀರಾ ನೀವು. ಹೋಗ್ಲೇಬೇಕ್ರಿ. ಎಲ್ಲಾನು ಸೂಪರ್ಫಿಷಿಯಲ್ ಆಗಿರಬಾರ್ದು, ಇಂಟೆನ್ಸ್ ಆಗಿರ್ಬೇಕು, ಎಕ್ಸ್ಟ್ರೀಮ್ಗೆ ಹೋಗ್ಬೇಕು. ಇಲ್ಲದೆ ಹೋದ್ರೆ ನಿಜವಾದ ಪ್ರೀತಿಗೆ ಅರ್ಥನೇ ಇರಲ್ಲ. ಈಗ ಹೇಳಿ, ನಿಮ್ಮ ಬೈಕೆಗಳನ್ನು ಪೂರೈಸೋ ಪ್ರೋಗ್ರಾಮ್ ಏನಿದೆಯಲ್ಲ, ಎಲ್ಲಿಂದ ಶುರು ಮಾಡೋಣ? ಗೌತಮರೇ, ನನಗೊಂದು ಹೊಸ ಬೈಕೆ ಶುರು ಆಗಿದ್ದೆ, ಅಲ್ಲಿಂದ ಶುರು ಮಾಡೋಣ. ಹೊಸ ಬೈಕೆನಾ? ಹೇಳ್ರಿ, ಅದನ್ನು ಮಾಡೇ ಬಿಡೋಣ. ಅದು ಇಲ್ಲ, ಅದನ್ನು ಪೂರೈಸಕ್ಕೆ ನೀವು ಹೊಸ ಅವತಾರ ತಾಳ್ಬೇಕು. ಹೌದಾ? ಯಾವ ಥರ? ಏನ್ ಹಾಯಿ, ನಿಮ್ಮ ಹಾಯಿನ ನೀವೇ ಇಟ್ಕೊಳ್ಳಿ. ಯಾಕೆ ಬೇಬಿ ಬರ್ತಿದ್ದಾಗ ಹೀಗೆ ಆಡ್ತಿದ್ಯಾ? ನಾನೇನು ಮಾಡಿದೆ? ಯಾಕೆ, ಏನು ಮಾಡಿದ್ರಿ ಅಂತ ನಿಮಗೆ ಗೊತ್ತಿಲ್ವಾ? ಇಲ್ವಲ್ಲ, ಏನು ಮಾಡಿದೆ ನಾನು? ನಿಮಗೆ ಎಷ್ಟು ಸಲ ಕಾಲ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಗೊತ್ತಾ? ಒಂದು ಸಲನೂ ಕನೆಕ್ಟ್ ಆಗಿಲ್ಲ, ಮೆಸೇಜ್ ಕೂಡ ಹೋಗ್ತಿಲ್ಲ. ನನ್ನ ಬ್ಲಾಕ್ ಮಾಡ್ಕೊಂಡಿದ್ದೀರಾ ಅಲ್ವಾ? ನಿಜ ಹೇಳಿ ಜೈ, ನನ್ನ ಬ್ಲಾಕ್ ಮಾಡೋದಕ್ಕೆ ನಿಮ್ಗೆ ಮನಸ್ಸಾದ್ರೂ ಹೇಗೆ ಬರುತ್ತೆ? ಬೇಬಿ ಸ್ವಲ್ಪ ನಾನು ಹೇಳೋದನ್ನು ಕೇಳಿಸ್ಕೊ, ನನ್ನ ಸಿಚುಯೇಷನ್ನ ಅರ್ಥ ಮಾಡ್ಕೊ. ಬೇಬಿ, ನನಗೆ ನೀನು ಎಷ್ಟು ಇಂಪಾರ್ಟೆಂಟು, ಆ ಪ್ರಮೋಷನು ಅಷ್ಟೇ ಇಂಪಾರ್ಟೆಂಟು. ಇದೆಲ್ಲ ಒಂದು ಹಂತಕ್ಕೆ ಬಂದು ಸೆಟ್ಲ್ ಆದ್ಮೇಲೆ ನಾವಿಬ್ರು ನಮಗೆ ಹೇಗೆ ಬೇಕೋ ಹಾಗೆ ಬದುಕೋದಕ್ಕೆ ಸಾಧ್ಯ, ನಮ್ಮ ಬುಡ ಗಟ್ಟಿ ಆಗೋದಕ್ಕೆ ಸಾಧ್ಯ. ಬೇಬಿ ಪ್ಲೀಸ್ ಅರ್ಥ ಮಾಡ್ಕೋ. ಆ್ಯಂಡ್ ಬೇಬಿ, ನಾನು ನಿನಗೋಸ್ಕರ ನಮ್ಮ ಮಲಿ ಜೊತೆ ನಾಟಕ ಆಡ್ಕೊಂಡು ಬದುಕ್ತಾ ಇದ್ದೀನಿ. ನೀನೇ ನನಗೆಲ್ಲ, ಆ್ಯಂಡ್ ನಾನೇ ನಿನಗೆಲ್ಲ, ನಾನೇ ಪ್ರಪಂಚದಲ್ಲಿರೋ ಒಳ್ಳೆ ಗಂಡ, ನಾನು ಬಿಟ್ಟರೆ ಬೇರೆ ಯಾರು ಇಲ್ಲ ಅನ್ನೋ ಮಟ್ಟಕ್ಕೆ ನಾಟಕ ಆಡ್ತಾ ಇದ್ದೀನಿ. ಬೇಬಿ ಯಾರಿಗೋಸ್ಕರ? ನಮಗೋಸ್ಕರ ತಾನೆ. ನಾನು ಈಗ ಆ ರೀತಿ ಆ್ಯಕ್ಟ್ ಮಾಡಲೇಬೇಕು. ಹಾಗೆ ಆ್ಯಕ್ಟ್ ಮಾಡಿದ್ರೇ ಪ್ರಮೋಷನ್ ಅನ್ನೋದು ನನ್ನ ಕೈ ಸೇರುತ್ತೆ. ಅಂದರೆ
ನೀವು ಅವಳ ಜೊತೆ ಚೆನ್ನಾಗಿರೋ ಥರ ಆ್ಯಕ್ಟ್ ಮಾಡ್ತಾ ಇದ್ದೀರಾ. ಎಸ್ ಬೇಬಿ, ಅದರಲ್ಲಿ ಏನು ಡೌಟು? ಬಟ್ ನೀವು ಮಲ್ಲಿ ಜೊತೆ ಕ್ಲೋಸ್ ಆಗಿರೋದು ನನಗೆ ಇಷ್ಟ ಆಗಲ್ಲ. ಐ ಕಾಂಟ್ ಬೇರ್ ದಟ್ ಜೈ. ಬೇಬಿ ಬೇರ್ ಮಾಡಲೇಬೇಕು, ಹೇಳ್ತಿದ್ದೀನಿ ತಾನೆ, ಇಟ್ಸ್ ಜಸ್ಟ್ ಅನ್ ಆ್ಯಕ್ಟಿಂಗ್. ಬೇಬಿ ನಾನು ಸದ್ಯ ಹೀಗೆ ನಡ್ಕೋಬೇಕು, ಇಲ್ಲಾಂದ್ರೆ ಆಮೇಲೆ ಎಲ್ಲ ಗಂಟಾಗಿ ಕಾಂಪ್ಲಿಕೇಟ್ ಆಗ್ಬಿಡುತ್ತೆ. ಬೇಬಿ ಪ್ಲೀಸ್ ಅರ್ಥ ಮಾಡ್ಕೊ. ನಾನು ನಿನ್ನಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡಲೇಬೇಕು ಬೇಬಿ. ಮಾಡಿಲ್ಲ ಅಂದರೆ ಅಣ್ಣನಿಗೆ ಡೌಟ್ ಬರುತ್ತೆ. ಎಲ್ಲ ನಿನಗೋಸ್ಕರ ಬೇಬಿ, ನನ್ನ ಕನ್ಸನ್ನು ಸ್ವಲ್ಪ ಅರ್ಥ ಮಾಡ್ಕೊ. ನೋಡು ಬೇಬಿ, ಈ ಒಂದು ವಿಚಾರದಲ್ಲಿ ನೀನು ನನಗೆ ಕೋಆಪ್ರೇಟ್ ಮಾಡಲೇಬೇಕು. ಇನ್ನೊಂದು ಸ್ವಲ್ಪ ದಿನ ನಾನು ನಿನ್ನನ್ನು ಮೀಟ್ ಮಾಡೋಕ್ಕಾಗಿದೆ. ಏನು ಮೀಟ್ ಮಾಡೋದಕ್ಕಾಗಲ್ವಾ? ಬಿ ಕೂಲ್ ಡೌನ್. ಮೀಟ್ ಆಗಲ್ಲ ಅಂತಂದರೆ ಮೀಟ್ ಆಗೋದೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನಾವು ಇಷ್ಟು ದಿನ ಹೇಗೆ ಸಿಗ್ತಿದ್ವಿ ಆ ಥರ ಇರೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿವರೆಗೂ ನಾವು ನೈಟ್ ಟೈಮ್ ಸಿಗೋದು, ನೈಟ್ ಹೊತ್ತು ಇಲ್ಲೇ ಸ್ಟೇ ಆಗೋದು, ನಾನು ಇಲ್ಲಿ ಮಲಗಿದ್ದು ಬೆಳಗ್ಗೆ ಎದ್ದು ಮನೆಗೆ ಹೋಗೋದು, ಇದೆಲ್ಲ ಬೇಡ ಅಂತ ಅಷ್ಟೇ. ಅಂದರೆ ನಮಗೆ ಬೇಕಾದಾಗ ಸಿಗೋದಕ್ಕಾಗಲ್ಲ ಅನ್ನಿ. ಡೇ ಟೈಮಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇದ್ದೀನಲ್ಲ ಬೇಬಿ, ಪ್ಲೀಸ್ ನೀವು ಸ್ವಲ್ಪ ಅರ್ಥ ಮಾಡ್ಕೋ. ಒಂದು ಸ್ವಲ್ಪ ದಿನ ಅಷ್ಟೇ. ನಾವು ಮೊದಲು ಹೇಗೆ ಕದ್ದು ಮುಚ್ಚಿ ಸಿಗ್ತಾ ಇದ್ವಿ, ಕದ್ದು ಮುಚ್ಚಿ ಫೋನಲ್ಲಿ ಮಾತಾಡ್ತಿದ್ವಿ, ಹಾಗೆ ಮೇಂಟೈನ್ ಮಾಡಬೇಕಾಗುತ್ತೆ. ಇದನ್ನೆಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ. ವಾತಾವರಣ ಕೂಲ್ ಆಗ್ತಿದ್ದಾಗೆ ನಾನೇ ನಿನಗೆ ಇನ್ಫಾರ್ಮ್ ಮಾಡ್ತೀನಿ. ಜೈ, ನಂಗೆ ತುಂಬ ಕಷ್ಟ ಆಗುತ್ತೆ. ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ ನಾನು ಹೇಗಿರಲಿ? ಬೇಬಿ ಇಷ್ಟು ಹೇಳಿದ್ಮೇಲೂ ಮತ್ತೆ ಹಂಗೆ ಮಾತಾಡ್ತೀಯಲ್ಲ, ಸ್ವಲ್ಪ ಅರ್ಥ ಮಾಡ್ಕೋ ಬೇಬಿ ಪ್ಲೀಸ್. ಬೇಬಿ ನೀನೇ ಹೇಗಂದ್ರೆ ನನಗೂ ಕಷ್ಟ ಆಗುತ್ತೆ, ಫೀಲ್ ಆಗುತ್ತೆ, ನೆಮ್ಮದಿ ಇರೋದಿಲ್ಲ. ಹಾಗಾಗದು ನಿನಗಿಷ್ಟನಾ? ಬೇಬಿ ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲಿ ಸ್ವಲ್ಪ ಕಾಳಜಿನೂ ಇರಬೇಕಲ್ಲ. ಅಂದಮೇಲೆ ಆರಾಮಾಗಿರು, ಸಪೋರ್ಟಿವ್ ಆಗಿರು ನನಗೆ. ಬೇಬಿ ಮುಂದಕ್ಕೇನೋ ದೊಡ್ಡದು ಸಿಗುತ್ತೆ ಅಂದಾಗ ಸದ್ಯಕ್ಕೆ ನಾವು ಈ ಥರ ಚಿಕ್ಕ ಕಾಂಪ್ರಮೈಸ್ಗಳು ಮಾಡ್ಕೊಳ್ಳೇಬೇಕು.